ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಬಿಟ್ಟು 50 ಮೆಂಬರ್ಸು. ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಟ್ರೈನ್ ಬುಕ್ ಆಗಿದೆ ನಮ್ಮದು, ಆಲ್ರೆಡಿ 1 ಮಂತ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ವಿ. ಅದರಿಂದ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ವಿ, ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ. ನಮ್ಮ ಫ್ರೆಂಡ್ಸು ಎಲ್ಲರೂ ಅಲ್ಲಿಗೆ ಬರ್ತಾರೆ. ನಮ್ಮ ಮಗ ನೋಡಿ ಹಾಯ್ ಮಾಡ್ತಾ ಇದ್ದಾನೆ, ನಮ್ಮ ಮಗ ಇಬ್ಬರು ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ನಾವು ರೀಚ್ ಆದ್ವಿ. ಅಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು. 1 ಮಂತ್ ಅಡ್ವಾನ್ಸ್ ನಾವು ಬುಕ್ಕಿಂಗ್ ಮಾಡಿದ್ವಿ, ರೂಮ್ ಬುಕ್ಕಿಂಗು ಪ್ಲಸ್ಸು ರೈಲ್ ಬುಕ್ಕಿಂಗ್, ಯಾಕಂದರೆ ಸಿಗಲ್ಲ ಅಂಥೇಳಿ. ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದ್ವಿ ನಾವು. ಇಲ್ಲಿ ಬಂದು ಆಲ್ರೆಡಿ ಟ್ರೈನ್ ರೆಡಿ ಇತ್ತು. ನಾವು 6:30 ಟ್ರೈನ್ ಇರೋದು, 6 o'clockಗೆ ರೆಡಿ ಇತ್ತು ಟ್ರೈನು. ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಕಾರ್ ಪಾರ್ಕಿಂಗ್ 1 hourಗೆ ಅಂತ ಇಷ್ಟು ಅಂತೇಳಿ ಅಮೌಂಟ್ ಅಂತ ಫಿಕ್ಸ್ ಮಾಡಿ ಇಲ್ಲಿ ಬಿಟ್ಟಿರ್ತಾರೆ. ನಾವು ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟಿದ್ವಿ. ಇಲ್ಲಿ ನೋಡಿ ನಮ್ಮ ಇಂಡಿಯಾ ಫ್ಲಾಗ್ ಎಷ್ಟು ಸಖತ್ತಾಗಿದೆ ಅಲ್ವಾ. ನಾವು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಒಳಗಡೆ ಹೋಗ್ತಾ ಇದ್ವಿ. ಇದು ಎಂಟ್ರೆನ್ಸ್. ಇಲ್ಲಿ ಒಳಗಡೆ ನೋಡಿ ಎಂಟ್ರೆನ್ಸ್ ಫೀಸ್ ಎಲ್ಲ ಇದು ಮಾಡ್ತಿದ್ದಾರೆ. ನಾವು ಆಲ್ರೆಡಿ ರೆಡಿ ನಿಂತ್ಕೊಂಡಿದ್ದು. ನಾವು ಫ್ರೆಂಡ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ನಮ್ಮ ಫ್ರೆಂಡ್ಸ್ ಬರಲಿ ಅಂತ. ಟ್ರೈನ್ ಆಲ್ರೆಡಿ ರೆಡಿ ಇದೆ. ಎಲ್ಲ ಫ್ರೆಂಡ್ಸು ಜಾಯ್ನ್ ಆದ ತಕ್ಷಣ ನಾವು ಟ್ರೈನ್ ನಂಬರ್ಸ್ ಎಲ್ಲ ನೋಡ್ಕೊಂಬಿಟ್ಟು, ಯಾವ್ಯಾವ ಬುಕ್ಕಿಂಗ್ ಎಲ್ಲ ನಂಬರ್ಸ್ ಎಲ್ಲ ನೋಡ್ಕೊಂಬಿಟ್ಟು ಟ್ರೈನ್ ಒಳಗಡೆ ಎಲ್ಲರೂ ಟ್ರೈನ್ ಒಳಗಡೆ ನಾವು ಹೋದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್, ಒಂದು 50 ಮೆಂಬರ್ಸ್ ಫ್ರೆಂಡ್ಸು. ಹಂಗಾಗಿ ತುಂಬ ಖುಷಿ ಆಯಿತು. ಟೀಮ್ ಇತ್ತು ನಮ್ಮದು, ಒಂದು ಟೀಮು. ನಾವು ಮಂತ್ರಾಲಯಕ್ಕೆ ಬಂದಿದ್ವಿ. ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಅಲ್ಲಿ ರೂಮ್ ಮಾಡಿದ್ವಿ. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ದೇವ್ರ ದರ್ಶನಕ್ಕೆ ಮಾರ್ನಿಂಗ್ 7:30ಗೆ ಬಂದು ಅಲ್ಲಿ ದೇವ್ರ ದರ್ಶನ ಮಾಡಿದ್ವಿ. ಅಲ್ಲಿ ಫುಲ್ ರಶ್ ಅಂದರೆ ರಶ್ ಇತ್ತು. ಜನವರಿ 26 ಫುಲ್ ರಶ್ ಜನ. ಹಾಗಾಗಿ ಎಲ್ಲ ರಶ್ ಇರೋದ್ರಿಂದ ನಾವು ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಟ್ರೈನ್ ಮಿಸ್ ಆಗ್ಬಿಡ್ತು ನಮಗೆ. ಟ್ರೈನು 6:30ಗೆ ಇರೋದು, ಅದು 6:30 ಬರೋದು ಈವ್ನಿಂಗು. 6:30ಗೆ ಮಧ್ಯರಾತ್ರಿ 3 o'clock ಇದೆ ಅಂದರು. ನಾವೇನು ಮಾಡ್ತೀವಿ, ನೈಟ್ ಅಲ್ಲಿ ಸ್ಟೇ ಮಾಡಿದ್ವಿ. ಆವಾಗ ಮತ್ತೆ ಈವ್ನಿಂಗ್ ಹೋದ್ವಿ ಇನ್ನೊಂದು ಸರಿ. ಈವ್ನಿಂಗ್ ಹೋದಾಗ ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿದೆ. ನಮಗೆ ತುಂಬ ಖುಷಿ ಆಯಿತು. ಇನ್ನೊಂದು ಸರಿ ನೋಡಿಬಿಟ್ಟು ದರ್ಶನ ಮಾಡಿ. ಅವಾಗ ಫ್ರೀ ಇತ್ತು ಈವ್ನಿಂಗ್, ಯಾರು ಇರಲಿಲ್ಲ, ರಶ್ ಇರಲಿಲ್ಲ. ಮಾರ್ನಿಂಗ್ ಫುಲ್ ರಶ್ ಇತ್ತು, ಈವ್ನಿಂಗ್ ರಶ್ಶೇ ಇರಲಿಲ್ಲ. ಹಂಗಾಗಿ ಸಖತ್ ಖುಷಿ ಆಯಿತು. ನೆಮ್ಮದಿನೂ ಒಂಥರ ಏನೋ ಪೀಸ್ ಆಫ್ ಮೈಂಡ್ ಅನ್ನಿಸ್ತಲ್ಲಿ. ಎಲ್ಲರೂ ನಾವು ಅಲ್ಲಿ ಶಾಪಿಂಗ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಎಲ್ಲ ದೇವ್ರ ಫೋಟೋ ತೊಗೊಂಡು, ಮಕ್ಳಿಗೆ ಆಟ ಸಾಮಾನು ಗೊತ್ತೇ ಅಲ್ವಾ, ನಿಮ್ಮ ಮಕ್ಳ ಆಟ ಸಾಮಾನೆಲ್ಲ ತೊಗೊಂಬಿಟ್ಟು, ಮಕ್ಳು ಬಿಡಲ್ಲ ಅಂತ ಅಲ್ಲಿ ಸರ ಬಳೆ ಎಲ್ಲ ತೊಗೊಂಡು ಮಕ್ಕಳಿಗೆ ನಾವು ಅಲ್ಲಿ ಮತ್ತೆ ಇದಕ್ಕೆ ಹೋದ್ವಿ. ಪಂಚಮುಖಿ ಆಂಜನೇಯ ದರ್ಶನನೂ ಮಾಡಿದ್ವಿ. ಅಲ್ಲಿ ಆಂಜನೇಯ ದರ್ಶನ ಆಯಿತು. ಆಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿ ದರ್ಶನ ಮಾಡಿದ್ವಿ. ಅದೆಲ್ಲ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಇದೆಲ್ಲ ಜಾತ್ರೆ ಫುಲ್ಲು ರಶ್ ಇತ್ತಲ್ಲಿ. ಚೆನ್ನಾಗಿ ಸಖತ್ತು ಶಾಪಿಂಗ್ ಮಾಡಿದ್ವಿ. ಎಲ್ಲ ಮಕ್ಕಳು ಪ್ರಸಾದ ಸಿಗುತ್ತೆ ಅಲ್ಲಿ, ಊಟ ಸಿಗುತ್ತೆ. ನೈಟ್ 8 o'clockಗೆ ಪ್ರಸಾದ ಸಿಗುತ್ತೆ. ಅಲ್ಲಿ ಊಟ ಮುಗಿಸ್ಕೊಂಬಿಟ್ಟು ನಾವು ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ರೂಮಿಗೆ ಬಂದ್ವಿ. ಲಾಡ್ಜ್ ಮಾಡಿದ್ವಿ ಅಲ್ಲಿ. ಬಂದುಬಿಟ್ಟು ಮತ್ತೆ ಟ್ರೈನ್ ಮಧ್ಯರಾತ್ರಿ 3 ಗಂಟೆಗೆ ಟ್ರೈನ್.